ನ್ಯೂಸ್ 18 ಕನ್ನಡದ ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ. ನಾನು ಚಂದ್ರಕಾಂತ್ ಸುಗಂಧಿ. ರಾಜ್ಯದಲ್ಲಿ ಇವತ್ತು ಬೆಳಗಾವಿಯಿಂದಲೇ ಅಕ್ಕಾಪಡೆಗೆ ಚಾಲನೆಯನ್ನು ನೀಡಲಾಗಿರ್ತಕ್ಕಂಥದ್ದು. ಮಹಿಳೆಯರ ಸುರಕ್ಷತೆಗಾಗಿ ನಗರ ಪ್ರದೇಶದಲ್ಲಿ ಈ ಒಂದು ವಾಹನ ಕಾರ್ಯನಿರ್ವಹಣೆ ಮಾಡಲಾಗಿದೆ. ಸುಮಾರು 31 ಜಿಲ್ಲೆ ಹಾಗೂ 5 ಕಮಿಷನರೇಟ್ ವ್ಯಾಪ್ತಿಯಲ್ಲಿ ಈ ಅಕ್ಕಾಪಡೆ ಕಾರ್ಯನಿರ್ವಹಣೆ ಮಾಡಲಿದೆ. ಈ ಅಕ್ಕಾಪಡೆ ಹೇಗಿರುತ್ತೆ, ಅದರ ಸ್ವರೂಪ ಏನು ಹೇಳ್ತೀನಿ. ಅದಕ್ಕೂ ಮೊದಲು ನ್ಯೂಸ್ 18 ಕನ್ನಡದ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಹಾಗೇನೆ ಬೆಲ್ ಐಕನ್ ಒತ್ತೋದನ್ನ ಮರೆಯಬೇಡಿ. ಹಾಗೇನೆ ನ್ಯೂಸ್ 18 ಕನ್ನಡದ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮ್ ಪೇಜ್ ಅನ್ನ ಫಾಲೋ ಮಾಡಿ. ಈ ಹಿಂದೆ ರಾಜ್ಯದಲ್ಲಿ ಚೆನ್ನಮ್ಮ ಪಡೆ, ಒಬೋವ ಪಡೆ ಅಂತ ಹೇಳಿ ಮಹಿಳೆಯರ ಸುರಕ್ಷತೆಗಾಗಿ ಕ್ರಮವನ್ನ ವಹಿಸಲಾಗಿತ್ತು. ಈಗ ಆ ಎರಡು ಪಡೆಗಳನ್ನ ತೆಗೆದು ಅಕ್ಕಾಪಡೆ ಅಂತ ಹೇಳಿ ಹೆಸರಿಟ್ಟು ಆ ಯೋಜನೆಗೆ ಇವತ್ತು ಬೆಳಗಾವಿಯಲ್ಲಿ ಚಾಲನೆ ಸಿಕ್ಕಿದೆ. ಈ ಅಕ್ಕಾಪಡೆ ಮಹಿಳೆಯರಿರ್ತಕ್ಕಂಥ ಕಚೇರಿ ಆಗಿರ್ಬೋದು, ಹಾಗೇನೆ ಹಾಸ್ಟೆಲ್, ಬಸ್ ನಿಲ್ದಾಣ, ಚಿತ್ರಮಂದಿರ, ರೈಲ್ವೆ ಸ್ಟೇಷನ್, ಹೀಗೆ ಹಲವು ಕಡೆಗಳಲ್ಲಿ ಓಡಾಟ ಮಾಡುತ್ತೆ. ಮತ್ತು ಯಾರಾದರೂ ಅಕ್ಕಾಪಡೆಗೆ ಕರೆಯನ್ನ ಮಾಡಿದರೆ ತುರ್ತು ಕರೆ ಮಾಡಿದ ಸಂದರ್ಭದಲ್ಲಿ 5 ರಿಂದ 10 ನಿಮಿಷದೊಳಗಾಗಿ ಅವರನ್ನ ರಕ್ಷಿಸುವಂತಹ ತರಬೇತಿಯನ್ನು ಕೂಡ ನೀಡಲಾಗಿರ್ತಕ್ಕಂಥದ್ದು. ಈ ಯೋಜನೆಗೆ ಇವತ್ತು ಬೆಳಗಾವಿಯಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಚಾಲನೆ ನೀಡಿದರು. ಬೆಳಗಾವಿಯ ಚೆನ್ನಮ್ಮ ವೃತ್ತದಲ್ಲಿ ಇವತ್ತು ಸಾಂಕೇತಿಕವಾಗಿ 5 ವಾಹನಗಳಿಗೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಚಾಲನೆ ನೀಡಿರ್ತಕ್ಕಂಥದ್ದು. ಒಂದು ವಾಹನದಲ್ಲಿ 4 ಜನ ಗೃಹ ರಕ್ಷಕ ಸ್ಥಳದ ಸಿಬ್ಬಂದಿ, ಹಾಗೇನೆ 2 ಪೊಲೀಸ್ ಸಿಬ್ಬಂದಿ ಇರ್ತಾರೆ. ಮತ್ತು ಈ ಒಂದು ಯೋಜನೆ ಅಕ್ಕಾಪಡೆ ಏನಿದೆ, ಇದು ಕರ್ನಾಟಕ ಸರ್ಕಾರದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಹಾಗೇನೆ ಪೊಲೀಸ್ ಇಲಾಖೆಯ ಸಹಯೋಗದೊಂದಿಗೆ ಈ ಒಂದು ಕಾರ್ಯಕ್ರಮವನ್ನ ಆಯೋಜನೆ ಮಾಡಿರ್ತಕ್ಕಂಥದ್ದು. 1098 ಇದರ ಹೆಲ್ಪ್ಲೈನ್ ನಂಬರ್ ಅಂತೇಳಿ ಈಗಾಗಲೇ ಘೋಷಣೆ ಮಾಡಲಾಗಿದೆ. ಒಂದು ವೇಳೆ ಈ ಹೆಲ್ಪ್ಲೈನ್ ನಂಬರ್ ಇರದೇ ಇದ್ದ ಸಂದರ್ಭದಲ್ಲಿ 112ಗೆ ಫೋನ್ ಮಾಡಿದಾಗ ಅಕ್ಕಾಪಡೆ ಅಲ್ಲಿ ತುರ್ತಾಗಿ ಸ್ಪಂದಿಸುತ್ತೆ. ಕಾಲೇಜ್ ಮುಂಭಾಗದಲ್ಲಿ ಮಹಿಳೆಯರನ್ನ ಚುಡಾಯಿಸುವುದು, ಕಾಲೇಜ್ ಯುವತಿಯರನ್ನ ಚುಡಾಯಿಸುವಂತಹ ಪ್ರಕರಣಗಳು ನಡೀತವೆ. ಅವರು ತುರ್ತಾಗಿ ಈ ಒಂದು ನಂಬರ್ಗೆ ಫೋನ್ ಮಾಡಿದಾಗ ಆ ಒಂದು ಪಡೆ ಅಲ್ಲಿ ಬರುತ್ತೆ. ಮತ್ತು ಈ ಒಂದು ಮಹಿಳಾ ಪಡೆಯಲ್ಲಿರ್ತಕ್ಕಂತಹ ಸಿಬ್ಬಂದಿಗೆ ಈಗಾಗಲೇ ಮಾರ್ಷಲ್ ಆರ್ಟ್ ಸೇರಿದಂತೆ ಅನೇಕ ತರಬೇತಿಗಳನ್ನು ನೀಡಲಾಗಿರ್ತಕ್ಕಂಥದ್ದು. ಇವರಿಗೆ ಇಡೀ ರಾಜ್ಯಾದ್ಯಂತ ಒಂದು ವಿಶೇಷ ತರಬೇತಿಯನ್ನು ಕೊಟ್ಟು ಈ ಒಂದು ಅಕ್ಕಾಪಡೆಗೆ ನೇಮಕವನ್ನ ಮಾಡಲಾಗಿದೆ. ಇವತ್ತು ಯಾರೆಲ್ಲ ತರಬೇತಿಯನ್ನು ಪಡೆದಿದ್ದಾರೆ ಅವರೆಲ್ಲರೂ ಕೂಡ ತಮ್ಮ ಸಾಮರ್ಥ್ಯವನ್ನ ಬೆಳಗಾವಿಯ ಚೆನ್ನಮ್ಮ ವೃತ್ತದಲ್ಲಿ ಪ್ರದರ್ಶನ ಮಾಡಿರ್ತಕ್ಕಂಥದ್ದು. ಇದು ಒಂದು ಅಕ್ಕಾಪಡೆಯಲ್ಲಿ ಕೆಲಸ ಮಾಡುವಂತಹ ಸಿಬ್ಬಂದಿ ಏನಿದ್ದಾರೆ ಅವರಿಗೆ ಮಾರ್ಷಲ್ ಆರ್ಟ್ ಸೇರಿದಂತೆ ಅನೇಕ ತರಬೇತಿಯನ್ನು ನೀಡಲಾಗುತ್ತೆ. ಯಾಕಂದ್ರೆ ತುರ್ತು ಸಂದರ್ಭದಲ್ಲಿ ರಕ್ಷಣೆಗೆ ಬೇಕಾದಂತಹ ಎಲ್ಲ ತರಬೇತಿಯನ್ನು ಕೂಡ ಅವರಿಗೆ ನೀಡಲಾಗುತ್ತೆ. ಸದ್ಯ ಈ ಒಂದು ಯೋಜನೆ ರಾಜ್ಯದ 31 ಜಿಲ್ಲೆ ಹಾಗೂ 5 ಕಮಿಷನರೇಟ್ ವ್ಯಾಪ್ತಿಯಲ್ಲಿ ಇರತಕ್ಕಂಥದ್ದು. ಮುಂದಿನ ದಿನಗಳಲ್ಲಿ ಈ ಒಂದು ಯೋಜನೆಯನ್ನ ಹಂತ ಹಂತವಾಗಿ ತಾಲೂಕು ಕೇಂದ್ರಕ್ಕೂ ಕೂಡ ವಿಸ್ತರಣೆ ಮಾಡುವಂತಹ ಯೋಜನೆಯನ್ನ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ವಹಿಸಿದೆ. ಈ ಒಂದು ವಾಹನ ಮತ್ತು 4 ಜನ ಗೃಹ ರಕ್ಷಕ ದಳದ ಸಿಬ್ಬಂದಿಯ ಸಂಬಳ ಏನಿದೆ, ಇದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಬರುತ್ತೆ. ಇನ್ನುಳಿದಂತದ್ದು ಪೊಲೀಸ್ ಇಲಾಖೆಯ ಸಹಯೋಗ ಈ ಒಂದು ಅಕ್ಕಾಪಡೆಗಿರ್ತಕ್ಕಂಥದ್ದು. ಅಕ್ಕಾಪಡೆಯಿಂದ ಸಾಕಷ್ಟು ಉತ್ತಮ ಕೆಲಸ ಆಗಲಿ ಅಂತಕ್ಕಂಥ ಹಾರೈಕೆಯನ್ನ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮಾಡಿದ್ದಾರೆ. ಹಾಸ್ಟೆಲ್ಗಳಿರಬಹುದು, ಶಾಲಾ ಕಾಲೇಜುಗಳಿಗೆ ಹೋಗುವುದರ ಮುಖಾಂತರ ಮಹಿಳೆಯರಿಗೆ ಒಂದು ಧೈರ್ಯ, ಒಂದು ಆಸರೆ, ಒಂದು ಶಕ್ತಿಯನ್ನ ತುಂಬುವಂತ ಕೆಲಸ ಅಕ್ಕಾಪಡೆ ಮಾಡುತ್ತೆ. ಆದ್ರೆ ಅಕ್ಕಾಪಡೆಯ ಏನೋ ಒಂದು ಉದ್ದೇಶ ಸಫಲ ಆಗಬೇಕು ಅಂತಂದ್ರೆ ಅದು ನಾಗರಿಕ ಸಮಾಜ ಮತ್ತು ಅದರಲ್ಲೂ ನನ್ನ ಮಾಧ್ಯಮದ ಎಲ್ಲ ಸಹೋದರರ ಸಹಕಾರ ಅತ್ಯಂತ ಪ್ರಮುಖ ಪಾತ್ರ ವಹಿಸುತ್ತೆ ಅಂತ ಬಹಳಷ್ಟು ಗಟ್ಟಿ ಧ್ವನಿಯಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಅದು ಹೇಗೆ ಅಂತಂತಂದ್ರೆ ಬೇರು ಮಟ್ಟದಿಂದ ಬಾಲ್ಯ ವಿವಾಹವನ್ನ ತೆಗೆದು ಹಾಕಬೇಕನ್ನೋದೇ ಅಕ್ಕಾಪಡೆಯ ಉದ್ದೇಶ. ಬೇರು ಮಟ್ಟದಿಂದ ಬಾಲ್ಯ ಗರ್ಭಿಣಿಯನ್ನ ತಡೆದು ಹಾಕಬೇಕನ್ನೋದೇ ಅಕ್ಕಾಪಡೆಯ ಉದ್ದೇಶ. ಪೋಕ್ಸೋ ಕೇಸ್ಗಳನ್ನ ಬೇರು ಮಟ್ಟದಲ್ಲಿ ತಡಿಬೇಕು ಅನ್ನೋದೇ ಅಕ್ಕಾಪಡೆಯ ಉದ್ದೇಶ. ಪ್ರತಿಯೊಂದು ಮಹಿಳೆ ಓಡಾಡ್ತಿರ್ಬೇಕಾದ್ರೆ ನಿರ್ಭಯೆಯಿಂದ, ನಿರ್ಭೀತಿಯಿಂದ ಅವಳು ತಲೆ ಎತ್ತಿ ಸುತ್ತಾಕಬೇಕನ್ನೋದೇ ಅಕ್ಕಾಪಡೆಯ ಒಂದು ಭರವಸೆ. ಈ ಅಕ್ಕಾಪಡೆ ಬರೀ ಅಕ್ಕ ಅಷ್ಟೇ ಅಲ್ಲ, ನಿಮಗೆ ಒಂದು ಆಸರೆ, ನಿಮಗೆ ಒಂದು ಶಕ್ತಿ, ನಿಮಗೊಂದು ಸ್ವಾಭಿಮಾನ ಅಂತ ಬೆಳಗಾವಿ ಜಿಲ್ಲೆಯ ಪ್ರತಿಯೊಬ್ಬ ಹೆಣ್ಮಕ್ಕಳಿಗೆ ಹೇಳಲಿಕ್ಕೆ ನಾನು ಬಯಸ್ತೇನೆ. ಮತ್ತು ಮಹಿಳೆಯರ ಸುರಕ್ಷತೆಗಾಗಿ ಅದರಲ್ಲೂ ಪ್ರಮುಖವಾಗಿ ನಗರದ ಪ್ರದೇಶಗಳಲ್ಲಿ ಈಗ ಸದ್ಯ ಈ ಒಂದು ಯೋಜನೆ ಜಾರಿಯಲ್ಲಿರ್ತಕ್ಕಂಥದ್ದು. ಈಗಾಗಲೇ 112 ಯೋಜನೆ ಅಂದ್ರೆ ಪೊಲೀಸ್ ಪೆಟ್ರೋಲಿಂಗ್ ಇರ್ತಾರೆ. ಜೊತೆಗೆ ಏನು ಅಂತಂದ್ರೆ ಈ ಒಂದು ಮಹಿಳೆಯರ ಸುರಕ್ಷತೆಗಾಗಿ ಈ ಒಂದು ಯೋಜನೆಯನ್ನು ಜಾರಿಗೆ ತರಲಾಗಿರ್ತಕ್ಕಂಥ. ಮಹಿಳೆಯರಿಗೆ ಎಲ್ಲೆಲ್ಲಿ ಆತಂಕ ಇರುತ್ತೆ, ಎಲ್ಲಿ ಭಯ ಇರುತ್ತೆ, ಅಲ್ಲಿ ಅಕ್ಕಾಪಡೆ ಹಾಜರಿರಬೇಕು ಅಂತಕ್ಕಂಥ ಸೂಚನೆಯನ್ನು ನೀಡಲಾಗಿದೆ. ಮತ್ತು ಇವರಿಗೆ ಸೂಕ್ಷ್ಮವಾಗಿ ವರ್ತನೆ ಮಾಡಬೇಕು. ಜೊತೆಗೆ ಏನು ಅಂತಂದ್ರೆ ಯಾವ ಸಮಸ್ಯೆ ಇದೆ ಹಾಗೆ ಅದಕ್ಕೆ ಹೇಗೆ ನಾವು ವರ್ತನೆ ಮಾಡಬೇಕು ಅನ್ನೋದ್ರ ತರಬೇತಿಯನ್ನು ಕೂಡ ಈ ಒಂದು ಅಕ್ಕಾಪಡೆಗೆ ಸದ್ಯ ನೀಡಲಾಗಿರ್ತಕ್ಕಂಥದ್ದು. ಬೀದರ್ನಿಂದ ಚಾಮರಾಜನಗರದವರೆಗೆ ಈಗ ಒಂದೊಂದು ವಾಹನವನ್ನು ವಿತರಣೆ ಮಾಡಿ ವಾಹನದ ಮೂಲಕ ಈಗ ಅಕ್ಕಾಪಡೆ
ಕಾರ್ಯನಿರ್ವಹಣೆ ಆರಂಭವಾಗಿರ್ತಕ್ಕಂಥದ್ದು. ಮುಂದಿನ ದಿನಗಳಲ್ಲಿ ಬೆಂಗಳೂರು, ಬೆಳಗಾವಿ ಸೇರಿದಂತೆ ಮಹಾನಗರಗಳಿಗೆ ಹೆಚ್ಚಿನ ಅಕ್ಕಾಪಡೆಯನ್ನ ಕೂಡ ಕೊಡುವಂತಹ ಯೋಜನೆಯನ್ನ ಈ ಒಂದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಹಾಕಿರ್ತಕ್ಕಂಥದ್ದು. ಈಗಾಗಲೇ ಪೊಲೀಸ್ ಇಲಾಖೆ 112 ಹಾಗೇನೆ ಅನೇಕ ಏನು ಪೆಟ್ರೋಲಿಂಗ್ ನಲ್ಲಿ ಸಿಬ್ಬಂದಿ ಕೆಲಸ ಮಾಡ್ತಾರೆ. ಜೊತೆಗೆ ಏನಂದ್ರೆ ಮಹಿಳೆಯರು ಮತ್ತು ಮಕ್ಕಳ ಹಿತದೃಷ್ಟಿಯಿಂದ, ಅವರ ಏನು ಸುರಕ್ಷತೆ ದೃಷ್ಟಿಯಿಂದ ಈಗ ಅಕ್ಕಾಪಡೆ ಕೂಡ ರಾಜ್ಯದಲ್ಲಿ ಆಕ್ಟಿವ್ ಆಗಿರ್ತಕ್ಕಂಥದ್ದು. ಈ ಅಕ್ಕಾಪಡೆಗೆ ಇನ್ನಷ್ಟು ಶಕ್ತಿ ತುಂಬುವಂತ ಕೆಲಸವನ್ನು ಕೂಡ ರಾಜ್ಯ ಸರ್ಕಾರ ಮಾಡಬೇಕು ಅಂತಕ್ಕಂಥ ಒತ್ತಾಯ ಕೂಡ ಇರತಕ್ಕಂಥದ್ದು. ಯಾಕಂದ್ರೆ ಈ ಹಿಂದೆ ಬೆಳಗಾವಿ ಭಾಗದಲ್ಲಿ ಚೆನ್ನಮ್ಮ ಪಡೆ, ಮತ್ತೊಂದು ಕಡೆ ಏನು ಚಿತ್ರದುರ್ಗ, ಬೆಂಗಳೂರು ಭಾಗದಲ್ಲಿ ಓಬವ್ವ ಪಡೆ ಅಂತೇಳಿ ಪೊಲೀಸ್ ಇಲಾಖೆ ಮಾಡಿತ್ತು. ಆದರೆ ಅದಕ್ಕೆ ಸಮರ್ಪಕವಾದ ಅನುದಾನ ಇಲ್ಲ ಕಾರಣಕ್ಕಾಗಿ ಆ ಯೋಜನೆಗಳು ಸ್ಥಗಿತಗೊಂಡಿರ್ತಕ್ಕಂಥದ್ದು. ಈಗ ಅಕ್ಕಾಪಡೆಗೆ ಮತ್ತಷ್ಟು ಶಕ್ತಿಯನ್ನ ಕೊಟ್ಟು ಎಲ್ಲೆಲ್ಲಿ ಮಹಿಳೆಯರ ಮೇಲೆ ದೌರ್ಜನ್ಯಗಳಾಗುತ್ತೆ, ಎಲ್ಲಿ ಪೋಸ್ಕೋ ಕೇಸ್ಗಳಾಗುತ್ತೆ, ಎಲ್ಲಿ ಬಾಲ್ಯ ವಿವಾಹಗಳಾಗುತ್ತೆ, ಎಲ್ಲಿ ಮಹಿಳೆಯರನ್ನ ಈ ರೀತಿ ರೇಗಿಸುವಂತ ಪ್ರಕರಣಗಳಾಗುತ್ತೆ, ಅಲ್ಲಿ ಈ ಒಂದು ಅಕ್ಕಾಪಡೆ ಅಂತ ಹೋದಂತ ಸಂದರ್ಭದಲ್ಲಿ ಅವರಿಗೆ ಆತ್ಮಸ್ಥೈರ್ಯ ತುಂಬತಕ್ಕಂಥದ್ದು ಮತ್ತು ಯಾವುದೇ ನಿರ್ಭೀತಿಯಿಂದ ಮಹಿಳೆಯರು ಮತ್ತು ವಿದ್ಯಾರ್ಥಿನಿಯರು ಓಡಾಡುವಂತ ವಾತಾವರಣ ಸೃಷ್ಟಿ ಮಾಡಕ್ಕೆ ಈಗ ಅಕ್ಕಾಪಡೆ ರಾಜ್ಯದಲ್ಲಿ ಕಾರ್ಯನಿರ್ವಹಣೆಗೆ ಮುಂದಾಗಿರ್ತಕ್ಕಂಥದ್ದು. ಈ ಅಕ್ಕಾಪಡೆಗೆ ಇವತ್ತು ಬೆಳಗಾವಿಯಲ್ಲಿ ಚಾಲನೆ ನೀಡುವ ಮೂಲಕ ಶುಭಾಶಯನ ಸದ್ಯ ಕೋರಲಾಗಿರ್ತಕ್ಕಂಥದ್ದು. ಇಡೀ ರಾಜ್ಯಾದ್ಯಂತ ಅಕ್ಕಾಪಡೆ ನಾಳೆಯಿಂದ ಆಕ್ಟಿವ್ ಆಗಲಿದೆ. ಈ ಅಕ್ಕಾಪಡೆಗೆ ಏನು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ, ಈ ಅಕ್ಕಾಪಡೆಗೆ ಪೊಲೀಸ್ ಇಲಾಖೆಯ ಸಹಾಯ ಮತ್ತು ಸಹಕಾರ ಕೂಡ ಇರ್ತಕ್ಕಂಥದ್ದು. ಈ ಒಂದು ಯೋಜನೆ ಯಶಸ್ವಿಯಾಗಲಿ ಅಂತೇಳಿ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಹಾರೈಕೆಯನ್ನ ಮಾಡಿದ್ದಾರೆ ಮತ್ತು ಯೋಜನೆಯಲ್ಲಿ ಏನೆಲ್ಲ ಇರುತ್ತೆ ಅನ್ನೋದ್ರ ಬಗ್ಗೆಯೂ ಕೂಡ ವಿಶ್ಲೇಷಣೆಯನ್ನ ಕೂಡ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಮಾಡಿರ್ತಕ್ಕಂಥದ್ದು. ಅಕ್ಕಾಪಡೆಗೆ ಮತ್ತಷ್ಟು ಶಕ್ತಿ ತುಂಬುವ ಕೆಲಸ ಮುಂದಿನ ದಿನಗಳಲ್ಲಿ ನಾವು ಮಾಡ್ತೀವಿ ಅಂತಕ್ಕಂಥ ಭರವಸೆಯನ್ನ ಬೆಳಗಾವಿಯಲ್ಲಿ ಇವತ್ತು ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ನೀಡಿದ್ದಾರೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಈ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಸದಾ ಹೀಗೆ ನಮ್ಮೊಂದಿಗಿರಲಿ. ಧನ್ಯವಾದ.